ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಶ್ರೀ ಸಿಂಹಾದ್ರಿ ಸ್ವಾಮೀಜಿಯವರ 106ನೇ ಜನ್ಮಶತಾಬ್ದಿ ಕಾರ್ಯಕ್ರಮ ನರಹರಿ ಸೇವಾ ಪ್ರತಿಷ್ಠಾನದಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು. ಚಳ್ಳಕೆರೆಯ ಇನ್ನರ್ ವೀಲ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಅಪರ್ಣಾ ದೇವೇಂದ್ರಪ್ಪ ಆಯ್ಕೆ, ಶ್ರೀಮತಿ ಜ್ಯೋತಿ ಲಕ್ಷ್ಮಣ್ ಅವರಿಂದ ಪದಗ್ರಹಣ. ಚಳ್ಳಕೆರೆ ತಾಲೂಕು ಕಾರ್ಯನಿರತ ಪತ್ರಿಕಾ ಧ್ವನಿ ಸಂಸ್ಥೆಯ ವತಿಯಿಂದ ಪತ್ರಿಕಾ ದಿನಾಚರಣೆ. ಒಂದು ಸಣ್ಣ ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತವೆ. ಸಾಯಿ ಭಕ್ತರೇ, ಭಕ್ತಾದಿಗಳೇ ಗಮನಿಸಿ, ಬರುವ ಜುಲೈ 28, 29 ಮಂಗಳವಾರ ಹಾಗೂ ಬುಧವಾರದಂದು ಚಳ್ಳಕೆರೆಯ ಕನ್ನಡ ನಾಡು ನೋಡುವ ಪಾವಗಡ ರಸ್ತೆಯಲ್ಲಿರುವ ಭವ್ಯ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ. ಈ ಮಹೋತ್ಸವದಲ್ಲಿ ಸಾಧು ಸಂತರ ಸಮಾಗಮ, ಗಣ್ಯ ವ್ಯಕ್ತಿಗಳ ಆಗಮನ, ಬಾಬಾ ಅವರಿಗೆ ಪ್ರಿಯವಾದ ವಿಶೇಷ ಅಲಂಕಾರ, ಸೇವೆ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಭಕ್ತಿಪೂರ್ವಕ ಮೆರವಣಿಗೆ ನಡೆಯಲಿವೆ. ಅಲ್ಲದೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ನಿರಂತರ ಅನ್ನಪ್ರಸಾದ ಸೇವೆಯೂ ವ್ಯವಸ್ಥೆ ಮಾಡಲಾಗಿದೆ. ಆದುದರಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸದ್ಗುರು ಶಿರಡಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಿ ಗುರುಪೂರ್ಣಿಮಾ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. BC ಸಂಜೀವ್ ಮೂರ್ತಿ, ಅಧ್ಯಕ್ಷರು, ವೆಂಕಟಸಾಯಿ ಸೇವಾ ಟ್ರಸ್ಟ್ ಮತ್ತು ಪದಾಧಿಕಾರಿಗಳು. ಚಳ್ಳಕೆರೆ ನಗರದಲ್ಲಿ ಇತ್ತೀಚೆಗೆ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. 2026-27ನೇ ಸಾಲಿನ ಇನ್ನರ್ ವೀಲ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಅಪರ್ಣಾ ದೇವೇಂದ್ರಪ್ಪ ಅವರು ಆಯ್ಕೆಯಾದರೆ, ಕಾರ್ಯದರ್ಶಿಯಾಗಿ ಶ್ರೀಮತಿ ವಿದ್ಯಾ ಐತಾಳ್, ಜಿಲ್ಲಾ ಪ್ರತಿನಿಧಿಯಾಗಿ ಸುಮಾ ಹಾಗೂ ಮ್ಯಾಗ್ಝಿನ್ ಎಡಿಟರ್ ಆಗಿ ಜಾನಕಿ ಹಾಗೂ ಖಜಾಂಚಿಯಾಗಿ ಕವಿತಾ ಕೆ. ನಾಗೇಶ್ ಅವರು ಆಯ್ಕೆಯಾದರು. ಇವರಿಗೆ ಚಿತ್ರದುರ್ಗ ಜಿಲ್ಲಾ ಇನ್ನರ್ ವೀಲ್ ಕ್ಲಬ್ನ ಹಿರಿಯ ಪದಾಧಿಕಾರಿಗಳಾದಂಥ ಶ್ರೀಮತಿ ಜ್ಯೋತಿ ಲಕ್ಷ್ಮಣ್ ಹಾಗೂ ಶ್ರೀಮತಿ ರಾಧಾ ಅವರು ಪದಗ್ರಹಣ ಬೋಧಿಸುವುದರ ಮೂಲಕ ಅವರು ಚಳ್ಳಕೆರೆ ನಗರದಲ್ಲಿ ಮತ್ತು ತಾಲೂಕಿನಲ್ಲಿ ಮಹಿಳೆಯರನ್ನು ಹೆಚ್ಚು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡುವಂತೆ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳಿಗೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ರೊಟೇರಿಯನ್ ಆಗಿರತಕ್ಕಂಥ ಡಾಕ್ಟರ್ ಜಯಕುಮಾರ್ ಅವರು ಮಾತನಾಡಿ, ಚಳ್ಳಕೆರೆ ಇನ್ನರ್ ವೀಲ್ ಕ್ಲಬ್ನವರು ವರ್ಷಕ್ಕೆ 75 ಕಾರ್ಯಕ್ರಮಗಳು ನಡೆಸಿರುವುದು ತುಂಬ ಶ್ಲಾಘನೀಯ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ, ಚಳ್ಳಕೆರೆಯಲ್ಲಿ ಇನ್ನರ್ ವೀಲ್ ಕ್ಲಬ್ನ ಸಂಸ್ಥಾಪಕಿಯೂ ಆದಂಥ ಶ್ರೀಮತಿ ವೀಣಾ ಸುರೇಶ್ ಅವರು ಮಾತನಾಡಿ, ನಾನು ಚಳ್ಳಕೆರೆಯಲ್ಲಿ 2005ರಲ್ಲಿ ಇನ್ನರ್ ವೀಲ್ ಕ್ಲಬ್ಬನ್ನು ಪ್ರಾರಂಭಿಸಿ ಅನೇಕ ಸಮಾಜ ಸೇವೆಗಳನ್ನು ಹಮ್ಮಿಕೊಂಡಿದ್ದೆ. ಆದರೆ ಕಾರಣಾಂತರಗಳಿಂದ ಅದು ಮಧ್ಯೆ ನಿಂತು ಹೋಗಿತ್ತು. ಆದರೆ ಶ್ರೀಮತಿ ಜ್ಯೋತಿ ಲಕ್ಷ್ಮಣ್ ಹಾಗೂ ಶ್ರೀಮತಿ ಮೀರಾ ರಮೇಶ್ ಅವರ ಸತತ ಪರಿಶ್ರಮದಿಂದ ಚಳ್ಳಕೆರೆಯಲ್ಲಿ ಮತ್ತೆ ಇನ್ನರ್ ವೀಲ್ ಕ್ಲಬ್ ಪ್ರಾರಂಭವಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿರುವುದು ಸಂತಸ ತಂದಿದೆ. ಅಷ್ಟೇ ಅಲ್ಲದೆ ಇನ್ನರ್ ವೀಲ್ ಕ್ಲಬ್ನ ಕಾರ್ಯಕ್ರಮಗಳು ಕೇವಲ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಗೆ ಸೀಮಿತವಾಗಬಾರದು. ಬಹುದೊಡ್ಡ ಯೋಜನೆಗಳನ್ನು ಹಾಕಿಕೊಳ್ಳುವುದರ ಮೂಲಕ ಸಮಾಜವನ್ನು ತಲುಪುವಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನೂತನ ಪದಾಧಿಕಾರಿಗಳಿಗೆ ಶ್ರೀಮತಿ ವೀಣಾ ಸುರೇಶ್ ಅವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆಯ ಮುಂದಿನ ರೋಟರಿ ಕ್ಲಬ್ ಅಧ್ಯಕ್ಷರು ಆಗಿರತಕ್ಕಂಥ ಡಾಕ್ಟರ್ ನಾಗರಾಜ್ ಅವರು ಮಾತನಾಡಿ, ಮುಂದೆ ಬರುವ ಎಲ್ಲ ರೋಟರಿ ಸಂಸ್ಥೆಯ ಕಾರ್ಯಕ್ರಮಗಳ ಯಶಸ್ಸಿನಲ್ಲಿ ಇನ್ನರ್ ವೀಲ್ ಕ್ಲಬ್ನ ಪಾತ್ರ ಬಹಳ ಮಹತ್ವದ್ದು ಎಂದು ಅವರು ವಿನಂತಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಂಧ ಮಕ್ಕಳಿಗೆ ವಾಕಿಂಗ್ ಸ್ಟಿಕ್ಕನ್ನು ನೀಡುವ ಮಹತ್ವಪೂರ್ಣ ಸಮಾಜ ಸೇವೆ ಕಾರ್ಯಕ್ರಮವೂ ಸಹ ನಡೆಯಿತು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆಯ ಮಾಜಿ ನಗರಸಭಾ ಸದಸ್ಯರು ಹಾಗೂ ಮಾಜಿ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರು ಆದಂಥ ಶ್ರೀಮತಿ ಸಾವಿತ್ರಮ್ಮ ಹಾಗೂ ಶ್ರೀಮತಿ ಮೀರಾ ರಮೇಶ್ ಇನ್ನು ಮುಂತಾದ ಗಣ್ಯ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಇನ್ನರ್ ವೀಲ್ ಕ್ಲಬ್ನ ಪದಗ್ರಹಣ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಅಪರ್ಣಾ ದೇವೇಂದ್ರಪ್ಪ ಅವರು ಮುಳ್ಳಿನ ಗುಲಾಬಿಯೊಂದಿಗೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರು. ತಮ್ಮ ಅಧಿಕಾರಾವಧಿಯಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಇದ್ದೀರಾ? ನಮ್ಮ ಅಧಿಕಾರದಲ್ಲಿ ತುಂಬಾ ಸೇವೆ ಮಾಡ್ಬೇಕಂತಿದ್ದೀನಿ. ನಮ್ಮ ಫ್ರೆಂಡ್ಸ್ ಸಹಕಾರ ನೀಡ್ತಿದ್ದಾರೆ. ತುಂಬ ದೊಡ್ಡದಾಗೆ ಮಾಡ್ಬೇಕಂತ
ಅಂದ್ಕೊಂಡಿದ್ದೀನಿ. ಎಲ್ಲ ಆಶೀರ್ವಾದ ಇದೇ ಥರ ಇರಲಿ ಅಂತ ಬಯಸುತ್ತೇನೆ. ಸಮಾಜದ ಸೇವೆ ಒಂದು ಸಾಧನೆ ಅಲ್ಲ, ಜೀವನದ ಒಂದು ಮೌಲ್ಯ. ಚಳ್ಳಕೆರೆ ನಗರದ ನರಹರಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಪರಮ ಪೂಜ್ಯ ಶ್ರೀ ಸಿಂಹಾದ್ರಿ ಸ್ವಾಮೀಜಿಯವರ 106ನೇ ಜನ್ಮಶತಾಬ್ದಿ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಚಳ್ಳಕೆರೆಯ ನರಹರಿ ಸೇವಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವುದಾಗಿ ಚಳ್ಳಕೆರೆಯ ನರಹರಿ ನಗರದ ನರಹರಿ ಸದ್ಗುರು ಪೀಠದ ಪೀಠಾಧ್ಯಕ್ಷರಾದಂಥ ಪೂಜ್ಯ ಶ್ರೀ ವೈ ರಾಜಾರಾಮ್ ಮಹಾಸ್ವಾಮೀಜಿಯವರು ಮುಳ್ಳಿನ ಗುಲಾಬಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದರು. 11/7/2026ರಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯ ವಿದ್ಯಾಲಯ ಹಾಗೂ ವಾಸವಿ ಲ್ಯಾಬ್ ಮತ್ತು ನರಹರಿ ಸೇವಾ ಪ್ರತಿಷ್ಠಾನದ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಉಳ್ಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿ ಮಾಡಿದರು. ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಶ್ರೀ ಸಿಂಹಾದ್ರಿ ಮಹಾಸ್ವಾಮೀಜಿಯವರು ವೃತ್ತಿಯಲ್ಲಿ ಉಪಾಧ್ಯಾಯರಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಮೇಲೆ ಅತಿ ಹೆಚ್ಚು ಪ್ರೀತಿ ಗೌರವ ಇಟ್ಟವರು. ಅವರ ಆಶಯದಂತೆ SSLC ಮತ್ತು PUCಯಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 12/7/2026ರಂದು ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸುತ್ತಿದ್ದೇವೆ. ಅಷ್ಟೇ ಅಲ್ಲದೆ 106ನೇ ಜನ್ಮಶತಾಬ್ದಿ ಕಾರ್ಯಕ್ರಮದ ಅಂಗವಾಗಿ ಮಾತೃಶ್ರೀ ಅನ್ನಪ್ರಸಾದ ಕೇಂದ್ರ ಹಾಗೂ ಸಿಂಹಾದ್ರಿ ಸ್ವಾಮೀಜಿಯವರ ಸಭಾ ಮಂಟಪವನ್ನು 2.5 ಕೋಟಿ ವೆಚ್ಚದಲ್ಲಿ ಭಕ್ತರ ಸಹಕಾರದಿಂದ ನಿರ್ಮಿಸುತ್ತಿದ್ದು, ಇನ್ನು ಕೆಲವೇ ತಿಂಗಳಲ್ಲಿ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡುವುದಾಗಿ ವೈ ರಾಜಾರಾಮ್ ಸ್ವಾಮೀಜಿಯವರು ತಿಳಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಅವರು ಮನವಿ ಮಾಡಿಕೊಂಡರು. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಚಳ್ಳಕೆರೆ ನರಹರಿ ನಗರದಲ್ಲಿ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ 106ನೇ ಜನ್ಮ ಶತಾಬ್ದಿಯನ್ನು ನಾವು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮೂಲತಃ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರು 35 ವರ್ಷಗಳ ಅವರು ಉಪಾಧ್ಯಾಯರಾಗಿ ಇರತಕ್ಕಂಥ ಕಾರಣದಿಂದ, ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಒಲವು ಇರತಕ್ಕಂಥ ಕಾರಣದಿಂದ ಅವರ ನೆನಪಿನಲ್ಲಿ ಸುಮಾರು 100 ಮಂದಿ ವಿದ್ಯಾರ್ಥಿಗಳು SSLC ಮತ್ತು PUCನಲ್ಲಿ 90%ಗಂದರೆ ಅಧಿಕವಾಗಿರುವ ಮಾರ್ಕ್ಗಳನ್ನು ಸಂಪಾದನೆ ಮಾಡಿರುವವರಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೇ ನೂತನವಾಗಿ ನಿರ್ಮಾಣವಾಗುತ್ತಾ ಇರುವ ಮಾತೃಶ್ರೀ ಭೋಜನಾಲಯ ಹಾಗೂ ಶ್ರೀ ಸಿಂಹಾದ್ರಿ ಸದ್ಗುರು ಸಭಾಭವನ ನಿರ್ಮಾಣವಾಗ್ತಾ ಇದೆ. ಅದರ ಉದ್ಘಾಟನೆ ಇನ್ನು ಕೆಲವು ತಿಂಗಳಲ್ಲಿ ಆಗತಕ್ಕಂಥದ್ದಿದೆ. ಈ ಕಾರ್ಯಕ್ರಮಗಳೆಲ್ಲ ಆ ಸಭಾಭವನ ಮತ್ತು ಮಾತೃ ಭೋಜನಾಲಯದಲ್ಲಿನೇ ನಡೆಯತಕ್ಕಂಥದ್ದಾಗ್ತಾ ಇದೆ. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ, ನಾಗಸಿಂಹಾದ್ರಿ ಚಾರಿಟೀಸು, ಇಂಡಿಯಾನಾ SJM ಹಾರ್ಟ್ ಸೆಂಟರ್ ಮತ್ತು ವಾಸವಿ ಡಯಾಗ್ನಾಸ್ಟಿಕ್ ಅವರು ಎಲ್ಲರ ಸಹಕಾರದೊಂದಿಗೆ ಇದೇ ಶನಿವಾರ 11/7/2026ರಂದು ಉಚಿತ ಹೃದಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಚಳ್ಳಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಸ್ಥೆಯ ವತಿಯಿಂದ ಪತ್ರಿಕಾ ದಿನಾಚರಣಾ ಕಾರ್ಯಕ್ರಮವನ್ನು 12/7/2026ರಂದು ಚಳ್ಳಕೆರೆ BDO ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಳ್ಳಕೆರೆಯ ಜನಪ್ರಿಯ ಶಾಸಕ ಟಿ ರಘುಮೂರ್ತಿಯವರು ವಹಿಸಿ ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗ ಜಿಲ್ಲಾ ಸಂಸದರು ಆದಂಥ ಶ್ರೀ ಗೋವಿಂದ ಕಾರಜೋಳ, ಪತ್ರಕರ್ತ ಹಾಗೂ ಸುದ್ದಿಗಿಡುಗ ದಿನಪತ್ರಿಕೆಯ ಸಂಪಾದಕರು ಆದಂಥ ಶ್ಯಾ ಮಂಜುನಾಥ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ನಾಡಿನ ಗಣ್ಯ ಪತ್ರಕರ್ತರ ಹೆಸರಿನಲ್ಲಿ ಚಳ್ಳಕೆರೆ ತಾಲೂಕಿನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ಚಳ್ಳಕೆರೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಸ್ಥೆಯ ಅಧ್ಯಕ್ಷ ಲಕ್ಷ್ಮೀಪುರದ ರಂಗಸ್ವಾಮಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಧ್ವನಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ದ್ಯಾಮರಾಜ್ ನನ್ನಿವಾಳ ಮತ್ತು ವೀರಣ್ಣ ಅವರು
ಮುಳ್ಳಿನ ಗುಲಾಬಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು ಮುಕ್ತಾಯಗೊಂಡವು. ಮುಂದಿನ ವಿಶೇಷ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.